ಆಕಾಶವಾಣಿ ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್. ಕೇಳುಗರೆ, ಚಿಕ್ಕಮಗಳೂರು ಜಿಲ್ಲಾ ಪ್ರವಾಸಿ ತಾಣ ಮಾಲಿಕೆಯಲ್ಲಿ ಇಲ್ಲಿ ಸುತ್ತಮುತ್ತಲು ಇರತಕ್ಕಂತಹ 10 ಹಲವು ದೇವಾಲಯಗಳ ಪರಿಚಯವನ್ನು ಕೂಡ ನಿಮಗೆ ಮಾಡಿಸ್ತಾನೆ ಬಂದಿರೋದು ಗೊತ್ತಿರಬಹುದು. ಈ ಒಂದು ದಿನ ನಾವು ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಅನ್ನೋದಕ್ಕಿಂತ ಚಿಕ್ಕಮಗಳೂರು ಸುತ್ತಮುತ್ತಲು ಇರತಕ್ಕಂತಹ ಒಂದಿಷ್ಟು ದೇವಾಲಯಗಳ ಮಾಹಿತಿಯನ್ನ ಕೂಡ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಅದನ್ನ ತಿಳಿಸೋದಕ್ಕೋಸ್ಕರವಾಗಿ ಎಂಎನ್ ಸುಂದರ್ರಾಜ್ ಅವರು ನಮ್ಮೊಟ್ಟಿಗಿದ್ದಾರೆ. ಸುಂದರ್ರಾಜ್ ಅವರು ಈಗ ಒಂದೊಂದಾಗಿ ನಿಮಗೆ ಆ ಪ್ರವಾಸಿ ತಾಣ, ಅದರಲ್ಲಿ ವಿಶೇಷವಾಗಿ ದೇಗುಲಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಇವತ್ತು ತಮಗೆ ತಿಳಿಸ್ತಕ್ಕಂಥ ಅನೇಕ ಪ್ರವಾಸಿ ಸ್ಥಳಗಳು ಚಿಕ್ಕಮಗಳೂರು ಜಿಲ್ಲೆದು. ಎಷ್ಟು ಹೇಳಿದರೂ ಸವಿದೇ ಇರತಕ್ಕಂತಹ ಪ್ರವಾಸಿ ಸ್ಥಳಗಳು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಚಿಕ್ಕಮಗಳೂರಿನ ಸಮೀಪ ಇರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಥಳ ಅಂತಂದರೆ ಮಾರ್ಲೆ ಅವಳಿ ದೇವಾಲಯಗಳು. ಇದು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಒಂದು ದೇವಾಲಯ. ಯಾಕೆ ಅಂತಂದರೆ ಮಾರ್ಲಿ ಅಂತಕ್ಕಂಥ ಹಳ್ಳಿಯಲ್ಲಿ ಈ ಅವಳಿ ದೇವಾಲಯಗಳನ್ನು ನಾವು ನೋಡ್ಬೋದು. ಆಮೇಲೆ ಇದು ಸೌಹಾರ್ದತೆಯನ್ನು ಸಾರ್ತಕ್ಕಂತಹ ಒಂದು ದೇವಾಲಯವೂ ಆಗಿದೆ. ಇದು ಹೊಯ್ಸಳರ ಕಾಲದ ದೇವಾಲಯ, ಕಣ್ಣಿಗೆ ಮನೋಹರವಾಗಿರ್ತಕ್ಕಂಥದ್ದು, ಭಕ್ತಿಗೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಈ ಎರಡೂ ದೇವಾಲಯಗಳನ್ನು ಒಂದ್ರ ಪಕ್ಕದಲ್ಲೊಂದು ನಿರ್ಮಾಣ ಮಾಡಿದ್ದಾರೆ. ಒಂದು ಕೇಶವನ ದೇಗುಲ, ಇನ್ನೊಂದು ಸಿದ್ದೇಶ್ವರ ದೇವಾಲಯ. ಒಂದು ವಿಷ್ಣು ಸಂಪ್ರದಾಯಕ್ಕೆ ಸೇರಿರ್ತಕ್ಕಂಥದ್ದು, ವಿಷ್ಣು ಪರಂಪರೆಯನ್ನು ಬಿಂಬಿಸ್ತಕ್ಕಂಥದ್ದು. ಇನ್ನೊಂದು ಶಿವನ ದೇವಾಲಯ ಇದೆ. ಎರಡು ಅಕ್ಕಪಕ್ಕದಲ್ಲೇ ನಿರ್ಮಾಣ ಮಾಡಿದ್ದಾರೆ. ಆ ದೇವಾಲಯದ ನಡುವೆ 2 ಶಿಲಾಶಾಸನಗಳಿದೆ. ಈ ದೇವಾಲಯಗಳನ್ನು ಕ್ರಿಸ್ತಶಕ 1150ರಲ್ಲಿ ನಿರ್ಮಿಸಿದ್ದಕ್ಕೆ ದಾಖಲೆ ಇದೆ. ಇದನ್ನು ಹೊಯ್ಸಳರ ದೊರೆ ವಿಷ್ಣುವರ್ಧನ ಕಟ್ಟಿಸಿರ್ತಕ್ಕಂಥದ್ದು. ಈ ದೇವಾಲಯಗಳ ನಿರ್ಮಾಣದ ಕಥೆಯನ್ನು ಅಲ್ಲಿರ್ತಕ್ಕಂಥ ಶಿಲಾಶಾಸನಗಳನ್ನು ಓದಿದಾಗ ನಮಗೆ ತಿಳಿದು ಬರುತ್ತೆ. ಈಗ ಏನಾಗಿದೆ ಅಂತಂದರೆ ದೇವಾಲಯದ ಕೆಲ ಭಾಗ ಹಾಳಾಗೋಗಿದೆ, ಅದನ್ನು ದುರಸ್ತಿ ಮಾಡಬೇಕಾಗಿದೆ. ಅದು 2 ದೇವಸ್ಥಾನ ಇದೆಯಲ್ಲ, ಅದರಲ್ಲಿ ಮೊದಲನೇದು ಕೇಶವ ಅಥವಾ ವಿಷ್ಣು ದೇವಾಲಯ ಬಹಳ ಸುಂದರವಾಗಿರ್ತಕ್ಕಂಥ ದೇವಾಲಯ. ಅದರ ಹೊರ ಗೋಡೆಯ ಮೇಲೆ ಸುಂದರವಾದ ಶಿಲ್ಪಗಳನ್ನು ಕೆತ್ತಿದ್ದಾರೆ. ದ್ವಾರದಲ್ಲಿರ್ತಕ್ಕಂಥ ಜಯ ವಿಜಯರ ಮೂರ್ತಿ ಅತ್ಯಂತ ಮನೋಹರವಾಗಿರ್ತಕ್ಕಂಥದ್ದು. ಪ್ರವೇಶ ದ್ವಾರದ ಮೇಲ್ಭಾಗದಲ್ಲಿ ಲಕ್ಷ್ಮಿ ಮತ್ತು ವಿಷ್ಣುವಿನ ಸುಂದರ ಮೂರ್ತಿಗಳನ್ನು ಕೆತ್ತಿದ್ದಾರೆ. ದೇವಾಲಯದಲ್ಲಿ ಮುಖಮಂಟಪ, ಗರ್ಭಗುಡಿ ಮತ್ತು ಅಂತರಾಳವನ್ನು ನಾವು ಕಾಣ್ಬೋದು. ಅವು ಸಹ ಬಹಳ ಸೊಗಸಾಗಿರ್ತಕ್ಕಂತಹ ಒಂದು ಸ್ಥಳ ಅದು. ದೇವಾಲಯದ ಒಳಗಡೆ ಹೋದರೆ ಅಲ್ಲಿನ ಕಂಬಗಳು ಎಷ್ಟು ಮನೋಹರವಾಗಿದೆ ಅಂತಂದರೆ ಬಹಳ ಸುಂದರವಾದ ಕೆತ್ತನೆಯಿಂದ ಕೂಡಿರ್ತಕ್ಕಂಥ ಒಂದು ಕಂಬಗಳವು. ಒಂದೊಂದು ಕಂಬನೂ ಒಂದೊಂದು ರೀತಿಯಲ್ಲಿರ್ತಕ್ಕಂಥದ್ದು, ಬಹಳ ನೋಡೋದಕ್ಕೆ ಅತ್ಯಂತ ಸೊಗಸಾಗಿರ್ತಕ್ಕಂಥದ್ದು. ಛಾವಣಿಯಂತೂ ಅತ್ಯಂತ ಕುಸರಿ ಕೆಲಸದಿಂದ ಅದನ್ನು ಶೋಭಿಸ್ತಾ ಇದೆ. ಅದನ್ನು ಮೇಲೆ ಕಣ್ಣೆತ್ತಿ ನೋಡಿದಾಗ ಆ ಒಂದು ಛಾವಣಿ ಎಂತಹ ಅದ್ಭುತವಾಗಿರ್ತಕ್ಕಂಥ ಕುಸರಿ ಕೆಲಸವನ್ನು ನಮ್ಮ ನಾಡಿನ ಶಿಲ್ಪಿಗಳು ಮಾಡಿದ್ದಾರೆ ಅಂತಕ್ಕಂಥದ್ದು ನೋಡಿದಾಗ ನಮಗೆ ಖಂಡಿತ ಆಶ್ಚರ್ಯವಾಗುತ್ತದೆ. ಅಲ್ಲಿ ಏನು ಕೆತ್ತಿದ್ದಾರೆ ಅಂತಂದರೆ ವಿಷ್ಣುವಿನ ಸುತ್ತ ಅಷ್ಟದಿಕ್ಪಾಲಕರ ಮೂರ್ತಿಯನ್ನು ಕೆತ್ತಿದ್ದಾರೆ. ಅವು ಬಹಳ ಅತ್ಯಂತ ಸೊಗಸಾಗಿರ್ತಕ್ಕಂಥದ್ದು, ಒಂದಕ್ಕಿಂತ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಮೂರ್ತಿಗಳವು, ಅಷ್ಟದಿಕ್ಪಾಲಕರ ಮೂರ್ತಿಗಳು. ಇನ್ನು ಗರ್ಭಗುಡಿಯ ಒಳಗಡೆ ನಾವು ಕಣ್ಣು ಹಾಯಿಸಿದರೆ ಒಳಗೆ ಸಾಲಿಗ್ರಾಮ ಶಿಲೆಯಲ್ಲಿ ಕೆತ್ತಿದ ಅತ್ಯಂತ ಸುಂದರವಾದ 6 ಅಡಿ ಎತ್ತರದ ಕೇಶವನ ಮೂರ್ತಿ ನಮಗೆ ಕಂಗೊಳಿಸುತ್ತೆ. ಅದನ್ನು ನೋಡ್ತಾ ಇದ್ದರೆ ಮತ್ತೆ ಮತ್ತೆ ನೋಡಬೇಕು ಅಂತ ಆಸೆ ಹುಟ್ಟುತ್ತೆ. ಅಷ್ಟೊಂದು ಸೊಗಸಾಗಿರ್ತಕ್ಕಂಥದ್ದು, ಅಷ್ಟೊಂದು ಮುದ್ದಾಗಿರ್ತಕ್ಕಂಥದ್ದು, ಭಕ್ತಿಯ ಪರಕಾಷ್ಠೆಗೆ ಕರೆದುಕೊಂಡು ಹೋಗ್ತಕ್ಕಂತಹ ಒಂದು ಸುಂದರವಾದ ಮೂರ್ತಿ ಈ ಕೇಶವನ ಮೂರ್ತಿ. ಹೊಯ್ಸಳರ ಶಿಲ್ಪಕಲೆ ಇಲ್ಲಿ ಸಾಕಾರಗೊಂಡಿದ್ದು, ಇಲ್ಲಿ ಭೇಟಿ ನೀಡಿರ್ತಕ್ಕಂಥವರಿಗೆ ಕಣ್ಣಿಗೆ ಹಡ್ಬವನ್ನು ಉಂಟು ಮಾಡತಕ್ಕಂಥದ್ದನ್ನು ನಾವು ಕಾಣ್ಬೋದು. ದೇವಾಲಯದ ಪ್ರವೇಶ ದ್ವಾರದಲ್ಲಿ ಕಮಲದ ಹೂವನ್ನು ಸೊಂಡಿಲಲ್ಲಿ ಹಿಡಿದ 2 ಕಲ್ಲಿನ ಆನೆಗಳನ್ನು ಕೆತ್ತಿ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಒಂದು ಆನೆಯ ಸೊಂಡಿಲಿರ್ತಕ್ಕಂಥ ಕಮಲದ ಹೂ ಮುರಿದೋಗ್ಬಿಟ್ಟಿದೆ. ಅದು ಯಾವಾಗ ಮುರಿದೋಯ್ತು, ಹೇಗೆ ಮುರಿದೋಯ್ತು ಗೊತ್ತಿಲ್ಲ. ಇದು ಒಂದು ದೇವಾಲಯದ ಕಥೆಯಾದರೆ, ಇನ್ನೊಂದು ಅದರ ಪಕ್ಕದಲ್ಲೇ ಇರತಕ್ಕಂತಹ ಸಿದ್ದೇಶ್ವರ ದೇವಾಲಯಕ್ಕೆ ನಾವು ಒಂದು ಸಾರಿ ಭೇಟಿ ನೀಡೋಣ. ಪಕ್ಕದಲ್ಲೇ ಇದೆ. ದೇವಾಲಯದ ಹೊರಗೋಡೆಯ ಮೇಲೆ ಶಿವ, ಪಾರ್ವತಿ, ಮಹಿಷಮರ್ದಿನಿ ಮತ್ತು ಗಣಪತಿ
ಮತ್ತಿತರ ದೇವತೆಗಳ ಸುಂದರ ಚಿತ್ರಣವನ್ನು ಅಲ್ಲಿ ಕಾಣಬಹುದು. ನಾವು ಗರ್ಭಗುಡಿಯ ಒಳಗಿರ್ತಕ್ಕಂಥ ಶಿವಲಿಂಗ ಇಲ್ಲಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಶಿವಲಿಂಗ. ಅದು ಯಾಕೆ ಅಷ್ಟೊಂದು ವಿಶಿಷ್ಟವಾಗಿದೆ ಅಂತಂದರೆ, ಈಶ್ವರನ ಲಿಂಗದ ಎದುರಿಗೆ ಕೈಯಲ್ಲಿ ಕತ್ತಿ ಹಿಡಿದ ಬಾಲಕನ ವಿಗ್ರಹವನ್ನು ಕೆತ್ತಿ ಇಡಲಾಗಿದೆ. ಈ ಬಾಲಕ ದಾಳಿ ಮಾಡಿದವರ ಮೇಲೆ ಎರಗುವಂತೆ ಕಂಡು ಬರುತ್ತೆ. ಅದಕ್ಕೆ ಏನು ಕಥೆ ಇದೆ ಅನ್ನೋದು ಇನ್ನೂ ತಿಳಿದಿಲ್ಲ. ಅಲ್ಲೂ ಸಹ ಮೇಲ್ಛಾವಣಿಯಲ್ಲಿ ಶಿವಪಾರ್ವತಿಯೊಡನೆ ಗಣಪತಿ ಮತ್ತು ಸುಬ್ರಹ್ಮಣ್ಯ ಇರತಕ್ಕಂಥ ಕೆತ್ತನೆ ನೋಡೋದಕ್ಕೆ ಬಹಳ ಮನೋಹರವಾಗಿದೆ. ವಿಷ್ಣುವಿನ ದೇಗುಲದಲ್ಲಿದ್ದಂತಹ ಕೆತ್ತನೆ ಕೆಲಸ ಇಲ್ಲಿ ಇಲ್ಲದೇ ಇದ್ರೂ ಸಹ ಸಿದ್ದೇಶ್ವರ ದೇವಾಲಯ ಭಕ್ತಿಯನ್ನು ಸ್ಫುರಿಸುವ ಅದ್ಭುತ ದೇವಾಲಯ ಅಂತ ನಾವು ಘಂಟಾಘೋಷವಾಗಿ ಹೇಳ್ಬೋದು. ಇಂತಹ ಮಾರ್ಲೆ ಅವಳಿ ದೇವಾಲಯ ಚಿಕ್ಕಮಗಳೂರಿನಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿದ್ದು ಹೋಗಿ ಬರೋದಕ್ಕೆ ಉತ್ತಮ ರಸ್ತೆನೂ ಇದೆ. ಚಿಕ್ಕಮಗಳೂರಿನಿಂದ ಖಾಸಗಿ ವಾಹನ ಅಥವಾ ಸ್ವಂತ ವಾಹನದಲ್ಲಿ ಹೋಗಿ ಒಮ್ಮೆ ನಮ್ಮ ಈ ಹೊಯ್ಸಳರ ಕಾಲದ ಈ ಸ್ವಲ್ಪ ವೈಭವವನ್ನು ಕಣ್ತುಂಬಿಕೊಂಡು ಬರೋದನ್ನು ಮಾತ್ರ ತಾವ್ಯಾರೂ ಮರಿಬಾರದು. ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೆ ಈ ದೇವಾಲಯದ ಬಾಗಿಲು ಭಕ್ತರಿಗಾಗಿ ತೆರೆದಿರುತ್ತೆ. ದೇವಾಲಯಗಳ ಪಕ್ಕದಲ್ಲೇ ಒಂದು ಸುಂದರವಾದ ಸರೋವರವನ್ನು ಸಹ ನಿರ್ಮಿಸಿದ್ದಾರೆ. ಒಂದು ದಿನ ಪ್ರವಾಸಕ್ಕೆ ಈ ಸ್ಥಳ ಹೇಳಿ ಮಾಡಿಸಿದಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಭವ ನೀಡತಕ್ಕಂಥ ಒಂದು ಸ್ಥಳ ಆಗಿದೆ ಇದು. ಆದರೆ ಒಂದು ಕೊರತೆ ಏನಪ್ಪ ಅಂದರೆ, ಇಲ್ಲಿ ಯಾವುದೇ ಹೋಟೆಲ್ಗಳು ಇಲ್ಲದೇ ಇರೋದ್ರಿಂದ ಪ್ರವಾಸಿಗರು ತಾವು ಹೋಗಬೇಕಾದ್ರೆ ತಮ್ಮ ಜೊತೆ ಆಹಾರ ಮತ್ತು ನೀರನ್ನು ಒಯ್ಯೋದು ಒಳ್ಳೆಯದು. ಸುತ್ತಲೂ ಕಾಂಪೌಂಡ್ ಗೋಡೆಗಳು ನಿರ್ಮಾಣ ಆಗದೇ ಇರೋದ್ರಿಂದ ಇದು ಪ್ರಾಣಿಗಳಿಗೆ ರಹದಾರಿಯನ್ನು ನಿರ್ಮಿಸಿದೆ. ಪ್ರಾಚ್ಯ ವಸ್ತು ಇಲಾಖೆಯ ದಿವ್ಯ ನಿರ್ಲಕ್ಷ್ಯಕ್ಕೆ ಈ ಎರಡೂ ದೇವಾಲಯಗಳು ತುತ್ತಾಗಿರ್ತಕ್ಕಂಥದ್ದು ನಮಗೆ ಮನಸ್ಸಿಗೆ ನೋವನ್ನು ಸಹ ಉಂಟು ಮಾಡುತ್ತೆ. ಆದರೆ ಇಂತಹ ದೇವಾಲಯಗಳ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ಮತ್ತು ಪ್ರಾಚ್ಯ ವಸ್ತು ಇಲಾಖೆಯ ಮುಖ್ಯ ಕರ್ತವ್ಯವೂ ಆಗಿದೆ. ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಜೈನರ ಒಂದು ದೇವಸ್ಥಾನ ಇದೆ. ದೇವಸ್ಥಾನ ಅನ್ನಲ್ಲ, ಬಸದಿ ಅಂತಾರೆ. ಈ ಬಸದಿ ಅದಕ್ಕೆ ಜ್ವಾಲಾಮಾಲಿನಿ ಬಸ್ತಿ ಅಂತ ಕರೀತಾರೆ. ಇದು ಸಿಂಹನಗದ್ದೆ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಸಿಂಹನಗದ್ದೆ ಅಂದರೆ ಏನೂ ಇಲ್ಲ, ಅದು ನರಸಿಂಹರಾಜಪುರದ ಒಂದು ಭಾಗ ಅಷ್ಟೇ. ನರಸಿಂಹರಾಜಪುರನ ಒಂದು ಕಾಲದಲ್ಲಿ ಎಡೆಹಳ್ಳಿ ಅಂತ ಕರೀತಾ ಇದ್ರು. ಅಲ್ಲಿಗೆ ಒಂದು ಸರಿ ಮಹಾರಾಜರು ಬಂದಾಗ ಅದಕ್ಕೆ ಅದರ ಒಂದು ಸೌಂದರ್ಯವನ್ನು ನೋಡಿ ಅದಕ್ಕೆ ನರಸಿಂಹರಾಜಪುರ ಅಂತ ಹೆಸರಿಟ್ಟರು ಅಂತ ಅದಕ್ಕೆ ಇತಿಹಾಸ ಇದೆ. ಅದಕ್ಕೆ ಇಂದು ಆ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಪ್ರಮುಖ ತಾಲ್ಲೂಕಾಗಿ ಈ ನರಸಿಂಹರಾಜಪುರ ಶೋಭಿಸ್ತಾ ಇದೆ. ಇಲ್ಲಿ ಸುಬ್ರಹ್ಮಣ್ಯ, ಉಮಾಮಹೇಶ್ವರ, ಮಡವತ್ತಿ, ದುರ್ಗಾ ಪರಮೇಶ್ವರಿ ದೇವಾಲಯಗಳ ಜೊತೆಗೆ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ದೇವಾಲಯ ಯಾವುದು ಅಂದರೆ ಜ್ವಾಲಾಮಾಲಿನಿಯ ದೇವಸ್ಥಾನ. ಇದು ಎಲ್ಲರೂ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾಗಿರ್ತಕ್ಕಂಥ ಒಂದು ಪ್ರಮುಖ ಪ್ರವಾಸಿ ಸ್ಥಳವಾಗಿ ಈಗ ರೂಪುಗೊಂಡಿದೆ. ಇತ್ತೀಚೆಗೆ ನರಸಿಂಹರಾಜಪುರದ ನೆನಪುಗಳ ಮೆರವಣಿಗೆ ಅಂತ ಒಂದು ಕೃತಿ ಬಿಡುಗಡೆ ಆಯಿತು. ಅದರಲ್ಲಿ ನರಸಿಂಹರಾಜಪುರದ ಸಂಪೂರ್ಣ ಇತಿಹಾಸವನ್ನೇ ಸಹ ಅಲ್ಲಿ ನಿರೂಪಿಸಿದ್ದಾರೆ. ಪ್ರಸ್ತುತ ಜ್ವಾಲಾಮಾಲಿನಿ ಬಸದಿ ಇರ್ತಕ್ಕಂಥ ಸಿಂಹನಗದ್ದೆ ನರಸಿಂಹರಾಜಪುರಕ್ಕೆ ಅಂಟಿಕೊಂಡೇ ಇರತಕ್ಕಂಥ ಒಂದು ಪ್ರಸಿದ್ಧ ಜೈನ ಸ್ಥಳ ಆಗಿದೆ, ಜೈನ ಕ್ಷೇತ್ರ ಅದು. ಇದಕ್ಕೆ ಸಿಂಹನಗದ್ದೆ ಅಂತ ಹೇಗೆ ಹೆಸರು ಬಂತು ಅನ್ನೋದ್ರ ಬಗ್ಗೆ ಸಹ ಅಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ. ಅದು ಭಾಳ ಅತ್ಯಂತ ಸ್ವಾರಸ್ಯವಾಗಿರ್ತಕ್ಕಂಥ ಕಥೆ ಅದು. ಹಿಂದೆ ಜೈನ ಮುನಿ ಸುಮಂತ ಭದ್ರರು ಅಂತ ಇದ್ದರು. ಅವರು ಜ್ವಾಲಾಮಾಲಿನಿಯ ಭಕ್ತರವರು. ಸಾಳ್ಳು ವಂಶದ ದೊರೆಗಳ ರಾಜಧಾನಿ ಗೇರುಸೊಪ್ಪೆಯಲ್ಲಿತ್ತು. ನಮ್ಮ ಶಿವಮೊಗ್ಗ ಸಾಗರ ತಾಲೂಕಿನಲ್ಲಿರ್ತಕ್ಕಂಥ ಗೇರುಸೊಪ್ಪೆಯಲ್ಲಿ. ಆ ಗೇರುಸೊಪ್ಪೆಯಲ್ಲಿದ್ದಂತಹ ಜ್ವಾಲಾಮಾಲಿನಿ ತನ್ನನ್ನು ಬೇರೆಡೆಗೆ ಪ್ರತಿಷ್ಠಾಪಿಸಬೇಕು ಅಂತ ಸುಮಂತ ಭದ್ರರಿಗೆ ಕನಸಿನಲ್ಲಿ ಆಜ್ಞೆ ಮಾಡ್ತು ಅಂತ ಹೇಳ್ತಾರೆ. ಆವಾಗ ಅವರೇನು ಮಾಡ್ತಾರೆ, ಆ ಜ್ವಾಲಾಮಾಲಿನಿಯ ವಿಗ್ರಹವನ್ನು ತೆಗೆದುಕೊಂಡು ಬೇರೆ ಕಡೆ ಎಲ್ಲಾದರೂ ಅದನ್ನು ಉತ್ತಮವಾಗಿರ್ತಕ್ಕಂಥ ಪರಿಸರದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೊರಡ್ತಾರೆ. ಆದರೆ ಆ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಂದು ನಿಯಮ ಇತ್ತು. ಏನು ಆ ನಿಯಮ ಅಂದರೆ, ಎಲ್ಲಿ ಸಿಂಹ ಮತ್ತು ಹಸು ವೈರತ್ವವನ್ನು ಮರೆತು ಸಹಬಾಳ್ವೆ ನಡೆಸುತ್ತದೆಯೋ ಅಲ್ಲಿ ತನ್ನ ಮೂರ್ತಿಯನ್ನು ಸ್ಥಾಪಿಸಬೇಕು ಅಂತ ಜ್ವಾಲಾಮಾಲಿನಿಯ ಆದೇಶ ಇತ್ತು. ಹೀಗೆ ಸುಮಂತ ಭದ್ರರು ದೇವಿಯ ಮೂರ್ತಿಯನ್ನು ಗಾಡಿಯಲ್ಲಿ ತೆಗೆದುಕೊಂಡು ಸಂಚರಿಸ್ತಾ ಅವರು ನರಸಿಂಹರಾಜಪುರದ ಅಂಚಿನಲ್ಲಿರ್ತಕ್ಕಂಥ ಒಂದು ಪ್ರದೇಶಕ್ಕೆ ಬಂದರು. ಅದು ಒಂದು ಗದ್ದೆ, ಭತ್ತ ಬೆಳೀತಕ್ಕಂಥ ಗದ್ದೆ. ಆ ಗದ್ದೆಯ ಸಮೀಪ ಬಂದಾಗ
ಅಲ್ಲಿ ಸಿಂಹ ಮತ್ತು ಹಸುಗಳು ಆಟ ಆಡ್ತಾ ಇದ್ದದ್ದು ನೋಡಿ ಅವ್ರಿಗೆ ಬಹಳ ಸಂತೋಷ ಆಯ್ತು ಅವ್ರಿಗೆ. ಏಕೆಂದರೆ ಸಿಂಹ ಮತ್ತು ಹಸು ವೈರತ್ವವನ್ನು ಮರೆತು ಅವು ಅಲ್ಲಿ ಆಟವನ್ನು ಆಡ್ತಾ ಇರ್ತಕ್ಕಂಥದ್ದು ನೋಡಿದಾಗ ಜ್ವಾಲಾಮಾಲಿನಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಒಳ್ಳೆಯದು ಅಂತ ಅವರಿಗೆ ಅನುಭವ ಆಯಿತು. ಆದ್ದರಿಂದ ಅವರು ಅಲ್ಲಿಯೇ ದೇವಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ನಿರ್ಣಯಿಸಿದರು. ಅಲ್ಲಿಂದ ಆ ಪ್ರದೇಶಕ್ಕೆ ಸಿಂಹನಗದ್ದೆ ಅಂತ ಹೆಸರು ಬಂತು ಅಂತ ಒಂದು ಪ್ರತೀತಿ ಇದೆ. ಹೀಗೆ ಜೈನ ಧರ್ಮದ ಪ್ರವೇಶ ಚಿಕ್ಕಮಗಳೂರು ಜಿಲ್ಲೆಗೆ ಪ್ರವೇಶವನ್ನು ಪಡೀತು. ಈಗ ಈ ಸಿಂಹನಗದ್ದೆ ಪ್ರವೇಶ ಜೈನರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಸಹ ಭಕ್ತಿಯ ತಾಣ ಆಗಿದೆ. ಇಲ್ಲಿ ಯಕ್ಷಿ ಜ್ವಾಲಾಮಾಲಿನಿಯ ಬಸದಿ ಇದೆ, ಅದರ ಜೊತೆಗೆ ಪಾರ್ಶ್ವನಾಥ ಬಸದಿ ಇದೆ, ಚಂದ್ರನಾಥ ಬಸದಿ, ಬಾಹುಬಲಿ ಬಸದಿ, ಬ್ರಹ್ಮದೇವರ ಬಸದಿಗಳು ಸಹ ಇದೆ. ಅವೆಲ್ಲ ಸಹ ನೋಡೋದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಬಸದಿಗಳವು. ಸುಮಂತ ಭದ್ರರು, ವೀರಸೇನರು, ಗುಣಭದ್ರ ಆಚಾರ್ಯರು ಮುಂತಾದ ಸಿದ್ಧ ಪುರುಷರ ತಪೋಭೂಮಿಯೂ ಸಹ ಆಗಿದೆ. ಇಲ್ಲಿ ಈಗ ಶ್ರೀ ಲಕ್ಷ್ಮೀಸೇನ ಭಟ್ಟಾಚಾರ್ಯ ಸ್ವಾಮಿಗಳು ಪೀಠಾಧಿಪತಿಗಳಾಗಿ ಈ ಕ್ಷೇತ್ರವನ್ನು ತುಂಬ ಸುಂದರವಾಗಿ ಮಾಡಿದ್ದಾರೆ. ಈಗಲೂ ಸಹ ಇಲ್ಲಿ ಯಕ್ಷ ಮಾಲಿನಿಯ ಜೊತೆಗೆ ಚಕ್ರೇಶ್ವರಿ, ಪದ್ಮಾವತಿ, ಕೂಷ್ಮಾಂಡಿನಿ, ಸಿದ್ಧಾಯಿನಿ ಮುಂತಾದ ಯಕ್ಷಿಯರಿಗೂ ಸಹ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿರುವ ಪ್ರಮುಖ ದೇವಿ ಜ್ವಾಲಾಮಾಲಿನಿಯು ಅಷ್ಟಭುಜಗಳನ್ನು ಹೊಂದಿದ್ದು ಮಹಿಷ ವಾಹನದ ಮೇಲೆ ಕುಳಿತಿದ್ದಾಳೆ. ಕೈಗಳಲ್ಲಿ ಬಿಲ್ಲು, ಬಾಣ, ಚಕ್ರ, ತ್ರಿಶೂಲ, ಪಾಶ, ಧ್ವಜ, ಕಳಶಗಳನ್ನು ಹಿಡಿದಿದ್ದಾಳೆ. ಚೈತ್ರ ಮಾಸದಲ್ಲಿ ನಡೆಯುವ ರಥೋತ್ಸವ ಸಮಾರಂಭದಲ್ಲಿ ಇಲ್ಲಿ ಜನಸಾಗರವೇ ಸೇರುತ್ತದೆ. ಇದೊಂದು ಪ್ರಶಾಂತ ಸ್ಥಳವಾಗಿದ್ದು ಇಲ್ಲಿಗೆ ಬರುವ ಯಾತ್ರಿಗಳಿಗೆ ಧರ್ಮಶಾಲೆಗಳನ್ನು ನಿರ್ಮಿಸಿದ್ದಾರೆ. ಸುಮಂತಭದ್ರ ಜ್ಞಾನಪೀಠ ಎಂಬ ಹೆಸರಿನಲ್ಲಿ ವಿದ್ಯಾರ್ಥಿ ನಿಲಯ ಇದೆ. ಇಲ್ಲಿನ ಜ್ವಾಲಾಮಾಲಿನಿ ಟ್ರಸ್ಟ್ನವರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಅವರು ವೃದ್ಧಾಶ್ರಮವೂ ಸಹ ಇಲ್ಲಿದೆ. ಇಲ್ಲಿ ಪ್ರತಿನಿತ್ಯ ಬರ್ತಕ್ಕಂಥ ಯಾತ್ರಿಕರಿಗೆ ಉಪಹಾರ ಮತ್ತು ಭೋಜನ ವ್ಯವಸ್ಥೆಯನ್ನು ಸಹ ಮಾಡಲಾಗ್ತಾ ಇದೆ. ಇಂತಹ ಒಂದು ಅದ್ಭುತ ಸ್ಥಳಕ್ಕೆ ನೀವು ಈ ನರಸಿಂಹರಾಜಪುರಕ್ಕೆ ಭೇಟಿ ನೀಡಿದಾಗ ಈ ಸಿಂಹನಗದ್ದೆ ಜ್ವಾಲಾಮಾಲಿನಿ ಬಸದಿಗೆ ಯಾಕೆ ಭೇಟಿ ನೀಡಬಾರದು? ಬಹಳ ಮನಸ್ಸಿಗೆ ಶಾಂತಿಯನ್ನು ಕೊಡ್ತಕ್ಕಂಥದ್ದು, ತೃಪ್ತಿಯನ್ನು ನೀಡತಕ್ಕಂಥದ್ದು, ಭಕ್ತಿಗೆ ಪರಾಕಾಷ್ಠೆಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ಈ ಸ್ಥಳ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಆಗಿದೆ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಂದರ ಪ್ರೇಕ್ಷಣೀಯ ಸ್ಥಳಗಳಿವೆ, 10 ಹಲವು ದೇವಾಲಯಗಳಿವೆ ಮತ್ತು ಸುಂದರ ತಾಣಗಳನ್ನು ಸವಿಯೋದಕ್ಕೆ ಅವಕಾಶಗಳಿದೆ. ಪ್ರಕೃತಿಯ ಮಡಿಲಿನಲ್ಲಿ ಇರತಕ್ಕಂತಹ 10 ಹಲವು ಸುಂದರ ಪ್ರದೇಶಗಳನ್ನು ತಿಳಿಸುವಂಥ ಪ್ರಯತ್ನ ಈ ಒಂದು ಕಾರ್ಯಕ್ರಮ ಮಾಲಿಕೆಯಲ್ಲಿ ನಡೆಯುತ್ತೆ. ಇದರ ಮುಖ್ಯವಾದಂಥ ಉದ್ದೇಶ ಇರೋದು ನಮ್ಮ ಸುತ್ತಮುತ್ತಲೂ ಇರತಕ್ಕಂಥ ಪರಿಸರವನ್ನು, ಸುಂದರ ತಾಣಗಳನ್ನು ನಾವು ತಿಳ್ಕೋಬೇಕು ಮತ್ತು ಅದನ್ನು ಬೆಳೆಸಬೇಕು, ನೋಡಬೇಕು, ಕಣ್ತುಂಬ್ಕೊಳ್ಬೇಕು ಅನ್ನೋವಂಥದ್ದೇ ನಮ್ಮ ಈ ಕಾರ್ಯಕ್ರಮ ಸರಣಿಯ ಮುಖ್ಯ ಉದ್ದೇಶ ಆಗಿರುತ್ತೆ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿರಬಹುದು ಅಂತ ನಾವು ಅಂದ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಕೇಳೋದಕ್ಕಷ್ಟೇ ಸೀಮಿತವಾಗಿದೆ. ಬೇರೆಯವರಿಗೂ ಹೇಳಬೇಕು ಅಂತಂದರೆ ಇದನ್ನು ನಾವು ನಮ್ಮ ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ನಲ್ಲಿಯೂ ಕೂಡ ಹಾಕಿದ್ದೀವಿ. ಅದನ್ನು ಕೂಡ ನೀವು ಪುನಃ ಕೇಳೋದಕ್ಕೆ ಅವಕಾಶ ಇರುತ್ತೆ. ಅದನ್ನು ನೀವು ಕೇಳ್ಬೋದು, ಮಾಡ್ತೀರಿ ಅನ್ನೋದು. ಹಾಗೆ ಇನ್ನೊಂದು ವಿಷಯ, ನಾವು ಹೇಳ್ತಾ ಇರೋದನ್ನು ಬಿಟ್ಟು ನಿಮಗೆ ಇನ್ನೊಂದಿಷ್ಟು ಸುಂದರ ತಾಣಗಳ ಪರಿಚಯ ಇದೆ, ಅದನ್ನು ಬೇರೆಯವರಿಗೆ ತಿಳಿಸಬೇಕು ಅಂತಲೂ ಕೂಡ ಯೋಚನೆ ಮಾಡ್ತಾ ಇದ್ದರೆ ಅದಕ್ಕೂ ಕೂಡ ಅವಕಾಶವನ್ನು ಕೊಡೋ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಪ್ರಯತ್ನ ಇದೆ. ತಾವು ತಮ್ಮ ಸುತ್ತಮುತ್ತಲು ಇರತಕ್ಕಂತಹ ಪ್ರದೇಶಗಳನ್ನು ಸಾಧ್ಯವಾದರೆ ಅದರ ಚಿತ್ರಗಳನ್ನು ತೆಗೆದು ನಮ್ಮ ಆಕಾಶವಾಣಿಯ ಮೇಲ್ಗೆ ಕಳಿಸಿದರೆ, ಇಮೇಲ್ ಅಡ್ರೆಸ್ಗೆ ಕಳಿಸಿದರೆ ಅದನ್ನು ಕೂಡ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತೀವಿ. ನಮ್ಮ ಆಕಾಶವಾಣಿ ಇಮೇಲ್ ವಿಳಾಸ AIRBDVT@gmail.com. ಇಲ್ಲಿ ನೀವು ಕಳಿಸ್ತೀರಿ ಮತ್ತು ಈ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸ್ತಾ ಇದೆ ಅನ್ನತಕ್ಕಂತಹ ಅನುಭವ ಮತ್ತು ಅನಿಸಿಕೆ ಈ ಎರಡನ್ನೂ ಕೂಡ ನಮಗೆ ತಿಳಿಸ್ತೀರಿ ಅನ್ನೋ ಆಶಯದೊಂದಿಗೆ ಮುಂದಿನ ವಾರ ಇನ್ನೊಂದಿಷ್ಟು ಸುಂದರ ತಾಣಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಇದುವರೆಗೆ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು MN ಸುಂದರ್ರಾಜ್. ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್.